ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನನಗೆ ಹೆತ್ತೂರಲ್ಲಿ ಒಂದು ಮದುವೆಗೆ ಮೆಹಂದಿ ಹಾಕೋದಕ್ಕಿತ್ತು. ಹಾಸನ ಬಿಟ್ಟು ಶೆಟ್ಟಳ್ಳಿ ಚರ್ಚ್ ರೋಡಲ್ಲಿ ಹೊರಟೆ. ಸಾಲುದ್ದಕ್ಕೂ ರಸ್ತೆ ಬದಿಲಿ ಒಬ್ರಿಗಿನ್ನ ಒಬ್ರು ಚೆನ್ನಾಗಿ ತಿಪ್ಪೆ ಸಿಂಗಾರ ಮಾಡಿ ಮಕ್ಕಳ ಹಬ್ಬ ಮಾಡಿದ್ರು. ಇಲ್ಲಿಂದ ಮುಂದೆ ಮಗ್ಗೆ ಬಿಟ್ಟು ಕರಡಿ ಎಸ್ಟೇಟ್ ದಾಟ್ತಲೇ ಆಚರಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತು. ಬಾಳೆ ತಾಳೆ ಭತ್ತದ ತೆನೆಯಲ್ಲಿನ ಸಿಂಗಾರ ಹೆಚ್ಚಾದ್ವು. ಹಾಗೆ ಮುಸ್ಸಂಜೆ ಹೊತ್ತಾಯ್ತು ಅಂತ ಹೇಳಿ ಗಿಡ್ಡ ಮನೆ ಕಡೆ ಹೊಂಟಿದ್ವು. ಇವೆಲ್ಲ ನೋಡ್ಕೊಂಡು ಕ್ಲೈಂಟ್ನ ಮನೆಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ತಡ ಆಯ್ತು. ಅಂತೂ ಎತ್ತೂರಲ್ಲಿ ಮನೆ ಲೊಕೇಶನ್ ರೀಚ್ ಆದೆ. ಮನೇಲಿ ಮದುವೆ ಸಂಭ್ರಮ, ಚಪ್ರ ಹಾಕೋಕೆ ಎಲ್ಲ ಜೋಡಿಸ್ಕೋತಾ ಇದ್ರು. ಇವ್ರ ಮನೇಲಿ ಮಾಡಿಸಿಟ್ಟಿದ್ದ ಆಸೆ ನನಗೆ ತುಂಬಾ ವಿಶೇಷವಾಗಿ ಅನ್ನಿಸ್ತು. ಇಲ್ಲಿಂದ ಕಾಫಿ ಕುಡಿದು ಮೆಹಂದಿ ಬಿಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಿವತ್ತು ಬಂದಿರೋದು ಮದುವೆ ಗಂಡಿನ ಮನೆ ಆದ್ರಿಂದ ಬ್ರೈಡಲ್ ಮೆಹಂದಿ ಏನಿರಲಿಲ್ಲ, ತುಂಬಾ ಮಿನಿಮಲ್ ಮೆಹಂದಿಗಳಿದ್ದು. ಹುಡುಗನ ತಾಯಿ, ತಂಗಿ ಹಾಗೆ ರಿಲೇಟಿವ್ಸ್ಗಳು ಮೆಹಂದಿ ಹಾಕ್ಸ್ಕೊಂಡ್ರು. ಹಾಗೆ ಎಲ್ಲರದು ಮೆಹಂದಿ ಮುಗಿಸಿ ಊಟ ಮಾಡಿ ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ ತೋರಣ ಚಪ್ರ ಎಲ್ಲ ಹಾಕಿದ್ರು. ಮತ್ತೆ ಇಲ್ಲಿಂದ ಕೊಡ್ಲಿಪೇಟೆಗೆ ಹೋಗೋದಕ್ಕಿತ್ತು. ಆನೆಗಳು ಬಂದಿದ್ದಾವೆ ಬೇಡ ಅಂದ್ರು ಬಂಡ ಧೈರ್ಯ ಮಾಡ್ಬಿಟ್ಟು ಕೊಡ್ಲಿಪೇಟೆಗೆ ಹೊರಟೆ. ಇದು ನನ್ನ ಇವತ್ತಿನ ದಿನಚರಿಯಾಗಿತ್ತು. ನಿಮ್ಮಾಚೆ ಕೂಡ ಯಾವ್ದಾದ್ರು ಮೆಹಂದಿ ಫಂಕ್ಷನ್ಗೆ ನನ್ನ ಕರಿಬೇಕು ಅನ್ಸಿದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.